ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಏನಿದು ಅಂತ ನೋಡಿದ್ದೀರಲ್ವಾ, ಆಲ್ರೆಡಿ ಗೊತ್ತಾಗಿದೆ, ಕೋಡ್ಬಳೆ. ಹೌದು ಸ್ನೇಹಿತರೆ, ಇಷ್ಟೊಂದು ಸೂಪರಾಗಿ ಕ್ರಿಸ್ಪಿಯಾಗಿರುವಂಥ ಒಂದು ಬೇಕ್ರಿಯಲ್ಲಿ ತೊಗೊಳ್ತೀವಲ್ವ, ಬೇಕ್ರಿಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಅಂಗಡಿಯಲ್ಲಾಗಿರ್ಬೋದು, ಅದಕ್ಕಿಂತಲೂ ಸೂಪರಾಗಿರುತ್ತೆ. ಈ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಾಡೋದು ಅಷ್ಟೇ ತುಂಬಾ ಈಸಿ ಸ್ನೇಹಿತರೆ. ಬನ್ನಿ ನೋಡೋಣ. ಅದಕ್ಕಾಗಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಎಲ್ಲನೂ ಸಹ ಮನೆಯಲ್ಲೇ ಇರುವಂಥ ಒಂದು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. 1 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. 1 ಕಪ್ಪು ಅಕ್ಕಿ ಹಿಟ್ಟು ಯಾವುದಾದ್ರಲ್ಲಿ ಆದರೂ ಪರವಾಗಿಲ್ಲ, ನೀವು ಅದನ್ನ ಅಳತೆ ಮಾಡ್ಕೊಳ್ಳಿ. ಆಮೇಲೆ ಅರ್ಧ ಲೋಟದಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನಾನು. ನೋಡಿ, ಅರ್ಧ ಲೋಟದಷ್ಟು ಚಿರೋಟಿ ರವೆ, ಆಮೇಲೆ ಒಂದು ಸ್ವಲ್ಪ ಅರ್ಧ ಕಪ್ನಷ್ಟು ಮೈದಾವನ್ನು ತೊಗೊಳ್ತಾ ಇದ್ದೀನಿ ನಾನು. ಇದಂತೂ ತುಂಬಾ ಈಸಿ ಅಂತ ಹೇಳ್ಬೋದು. ಇದನ್ನೆಲ್ಲನೂ ಸಹ ಸಾಣಿಸ್ಕೊಳ್ತಾ ಇದ್ದೀನಿ, ಏನಿಲ್ಲ ಆದರೂ ಒಂದು ಸರಿ ಸಾಣಿಸ್ಕೊಂಡೆ. ಈ ಚೆನ್ನಾಗಿ ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಟೇಸ್ಟಿಗೆ ತಕ್ಕನಾಗೆ ಒಂದು ಸ್ವಲ್ಪ ಜೀರಿಗೆ, ಓಂಕಾಳು, ಆಮೇಲೆ ಉಪ್ಪನ್ನು ನಮ್ಮ ಟೇಸ್ಟಿಗೆ ತಕ್ಕನಾಗೆ ನಾನು ಸಣ್ಣ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ಇದಕ್ಕೆ ಒಂದು ಸ್ವಲ್ಪನೇ ಅರಿಶಿಣವನ್ನು, ಒಂದು 1/4 ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ, ಆಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸೋಡಾವನ್ನು ಹಾಕಿದೆ. ಈಗ ಖಾರಕ್ಕೆ ತಕ್ಕನಾಗೆ ನಾನು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ, ಇದು ಖಾರ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿದ್ರೇ ಅಲ್ವಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಒಂದು 3 ಸ್ಪೂನು ನಾನು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲನೂ ಸಹ ಒಣ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರದಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಯೋ ಥರ ಬಿಸಿಯಾಗಿರಬೇಕು ಎಣ್ಣೆ. ಇದೇ ಮೇನ್ ಸ್ಟ್ರಕ್ಚರ್ ನೋಡಿ. ಈ ರೀತಿ ಹಾಕಿದ ತಕ್ಷಣ ಈ ರೀತಿ ನೊರೆ ಥರ ಗುಳ್ಳೆ ಥರ ಬರಬೇಕು. ಅಷ್ಟು ಬಿಸಿಯಾಗಿರುವಂಥ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಒಂದು ಟೊಳ್ಳಾಗಿ ಕ್ರಿಸ್ಪಿಯಾಗಿ ಬರ್ತವೆ ಕೋಡ್ಬಳೆ ಅಂತ ಹೇಳ್ಬೋದು. ನೋಡಿ, ಈಗ ಅದನ್ನು ಒಂದು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನು ಎಲ್ಲನೂ ಸಹ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪನೇ ನಾನು ಏನು ಎಣ್ಣೆನ ಸೇರಿಸಿ ನಾನು ಹಿಟ್ಟನ್ನು ಇದನ್ನೆಲ್ಲನೂ ಒಣ ಹಿಟ್ಟನ್ನು ಇದು ಮಾಡಿದೆ ನೋಡಿ. ಆಗ ಒಂದು ಸ್ವಲ್ಪ ಕೈಯಲ್ಲಿ ಮಿದ್ಕೊಂಡ್ರೆ ಹಿಟ್ಟು ಉಂಡೆ ಥರ ಆಗ್ತಾ ಇರಬೇಕು. ಆ ಥರ ನೋಡ್ಕೊಳ್ಳಿ. ಇಷ್ಟು ಮಿದುವಾಗಿರಬೇಕು ಇದು ಹಿಟ್ಟು ಬಂದುಬಿಟ್ಟು. ಒಂದು ಸ್ವಲ್ಪನೇ ಸಾಫ್ಟಾಗಿರೋ ಥರ ಹಿಟ್ಟನ್ನು ಮಾಡ್ಕೊಳ್ಳಿ ನೀವು. ಒಂದು ಸ್ವಲ್ಪ ವೀಡಿಯೋದ ಲೆಂತಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಸ್ಪೀಡ್ ಮಾಡಿದ್ದೀನಿ. ಹಾಗಾಗಿಬಿಟ್ಟು ಈಗ ನಮ್ಮ ಸೈಜ್ಗೆ ತಕ್ಕನಾಗೆ ಕೋಡ್ಬಳೆಯನ್ನು ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ನಾನು ಪಾತ್ರೆಯಲ್ಲಿ ಹಿಟ್ಟನ್ನು ಎತ್ತಿಟ್ಟು ಮುಚ್ಚಿಟ್ಟಿದ್ದೀನಿ, ಅದು ಡ್ರೈ ಆಗಬಾರ್ದು ಅಂತಂದು ಹೇಳ್ಬಿಟ್ಟು. ಈಗ ನಾನು ಕೋಡ್ಬಳೆಯನ್ನು ನಿಮ್ಮ ಸೈಜಿಗೆ ತಕ್ಕನಾಗೆ ನೀವು ಕೋಡ್ಬಳೆಯನ್ನು ಮಾಡ್ಕೊಳ್ಳಿ. ಅಂದರೆ ಒಂದು ಬೆರಳಲ್ಲಾದರೂ ಮಾಡ್ಕೋಬೋದು, ಅಥವಾ 2 ಬೆರಳಿನ ಅಳತೆಗೆ ಮಾಡ್ಕೋಬೋದು, ಅಥವಾ ಸುಮ್ಮನೆ ಒಂದು ಅಂದಾಜಿಗೆ ಸ್ವಲ್ಪ ಹಿಟ್ಟನ್ನು ಸಹ ತೊಗೊಂಡು ಮಾಡ್ಕೋಬೋದು. ನಾನು 2 ಬೆರಳಿನ ಒಂದು ಅಳತೆಗೆ ನಾನು ಕೋಡ್ಬಳೆಯನ್ನು ಮಾಡ್ಕೊಂಡಿದ್ದೆ. ಆಮೇಲೆ ಎಣ್ಣೆಯನ್ನು ಕರಿಯೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ನಾನು ಸ್ವಲ್ಪನೇ ನಾನು ಕೋಡ್ಬಳೆಯನ್ನು ಮಾಡ್ಕೊಂಡ್ಮೇಲೆ ಎಣ್ಣೆ ಒಂದು ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಡಿ ನೀವು. ನಾವು ಇದರಲ್ಲಾದ್ರೂ ಮಾಡ್ಬೋದು, ಅಥವಾ ಈ ರೀತಿ ಚಪಾತಿ ಮಣೆಯಲ್ಲಿ, ರೊಟ್ಟಿ ಮಣೆಯಲ್ಲೂ ಸಹ ಮಾಡ್ಬೋದು. ಯಾವುದು ಚೆನ್ನಾಗಿ ಅನಿಸುತ್ತೋ ಆ ಥರ ಮಾಡಿ ಅಂದ್ಬಿಟ್ಟು 2ರಲ್ಲೂ ತೋರಿಸಿದೆ ನಾನು ಕೋಡ್ಬಳೆಯನ್ನು. ಆಮೇಲೆ ಒಂದು ಸ್ವಲ್ಪನೇ ಎಲ್ಲನೂ ಮಾಡಿಕೊಂಡು ನೀವು ಕೋಡ್ಬಳೆಯನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಇಡಿ. ಈ ಫ್ಲೇಮನ್ನು ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ಲೋ ಫ್ಲೇಮು ಸಹ ಇರಬಾರ್ದು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಇಟ್ಟುಬಿಟ್ಟು ನಾವು ಕರಿಬೇಕಾಗುತ್ತೆ. ಈ ಕೋಡ್ಬಳೆ ಅಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ನೀವು ಒಂದು ಸತಿ ಕರೆದಿದ್ದಾದಮೇಲೆ ಒಂದು ಸ್ವಲ್ಪನೇ ಟೇಸ್ಟನ್ನು ನೋಡ್ಕೊಳ್ಳಿ. ಉಪ್ಪು ಖಾರ ಕಡಿಮೆ ಆಗಿದೆಯೋ ಇಲ್ವೋ, ಸರಿ ಇದೆಯೋ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ನಾವು ಮತ್ತೆ ನೀವು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪನ್ನು ಮಾಡಿ. ಯಾಕೆ ಅಂದರೆ ಅಕಸ್ಮಾತ್ ಏನಾದರೂ ಕಡಿಮೆ ಆಗಿತ್ತಂದರೆ ನಾವು ಮತ್ತೆ ಆ್ಯಡನ್ನು ಮಾಡ್ಕೋಬೋದು. ನಾನೇನು ಸಹ ಆ್ಯಡನ್ನು ಮಾಡ್ಕೊಂಡಿಲ್ಲ. ನಾನು ಈ ರೀತಿ ಚಪಾತಿ ಮಣೆಯಲ್ಲೂ ಮಾಡ್ಕೋಬೋದು. ನೋಡಿ, ಇಷ್ಟ ಆಗಿದ್ವಿ ಇವು. ಇವನ್ನ ಕರಿತಾ ಇದ್ದೀನಿ ನಾನು ಈ ಅಳತೆಯಲ್ಲಿ ಏನು ತೊಗೊಂಡಿದ್ದೆ ನೋಡಿ. ಏನು 1 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಮೈದಾ, ಅರ್ಧ ಕಪ್ಪು ಚಿರೋಟಿ ರವೆ ಅಳತೆಯಲ್ಲಿ 130 ಕೋಡ್ಬಳೆ ಆಗಿದ್ದವು. ಅಂದರೆ ಒಂದು ಸ್ವಲ್ಪ ನಮ್ಮ ಮನೆಯವರು ಒಂದು ಸಾರಿ ಮಾಡಿದ್ದಾದಮೇಲೆ ನಮ್ಮ ಮನೆಯವರು ಟೀ ಕುಡಿಯೋದಕ್ಕೆ ಅಂತ ಬಂದರು. ಅವರು ಒಂದು ಸ್ವಲ್ಪ ಕೈಯಲ್ಲಿ ತೊಗೊಂಡೋದ್ರು. ಆಮೇಲೆ ನಮ್ಮ ಮನೆಗೆ ಒಂದು ಅಣ್ಣ ಬರ್ತಾರೆ ಕೆಲಸಕ್ಕೆ. ಆ ಅಣ್ಣಗೂ ಒಂದು ಸ್ವಲ್ಪ ಒಂದು ಪೇಪರಲ್ಲಿ ತೊಗೊಂಡೋಗ್ಬಿಟ್ಟು ಅವ್ರಿಗೂ ಒಂದಿಷ್ಟು ಕೊಟ್ಟರು. ಅದೇನು ಲೆಕ್ಕ ಇಟ್ಟಿಲ್ಲ ನಾನು. ಸೊ ಇರುವಂಥ ಕೋಡ್ಬಳೆ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ಅಂತ ನಾನು ಒಂದೊಂದೆಲ್ಲ ತಿಂದಿದ್ದೆ. ನಾನು ಒಂದು 3-4 ತಿಂದಿದ್ದೆ ನಾನು, ಹೇಗಿದ್ದಾವೆ ಏನು ಅಂತಂದು ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಬಿಟ್ಟು ಉಳಿದಿದ್ದಂತಹ ಕೋಡ್ಬಳೆ ಲಾಸ್ಟಲ್ಲಿ 130 ಇದ್ವು. ಇಷ್ಟು ಪ್ರಮಾಣದಲ್ಲಿ ಇಷ್ಟಿರ್ತವೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಹೊರಗಡೆ ಎಲ್ಲ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ನೀವು ಮನೆಯಲ್ಲೇ ಈ ರೀತಿ ಈಸಿಯಾಗಿ ಕೋಡ್ಬಳೆಯನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ತುಂಬಾ
ಮಾಡೋದು ಅಷ್ಟೇ ಈಸಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಾಗಿದ್ದವು ಅಂದರೆ ನಿಜವಾಗ್ಲೂ ಹೇಳ್ತೀನಿ ನಾನು. ಅಂಗಡಿಯಲ್ಲಿ ಅಂದರೆ ನಾವು ಬೇಕ್ರಿಯಲ್ಲೆಲ್ಲ ತೊಗೊಂಡ್ಬಂದು ನನ್ನ ಮಗ ಇಲ್ಲಿ ಅಂಗಡಿಯಲ್ಲಿ ತೊಗೊಂಡ್ಬಂದು ಕೊಡೋನು ಎಷ್ಟು ಚೆನ್ನಾಗಿದ್ದಾವೆ ಟೇಸ್ಟಿಯಾಗಿದ್ದಾವೆ ಅಂತ ಅಂತಿದ್ದೆ ನೋಡಿ. ಅದಕ್ಕಿಂತಲೂ ಚೆನ್ನಾಗಿಯೇ ಇರ್ತವೆ ಅಂತ ಹೇಳ್ಬೋದು. ಒಂದು ಸಾರಿ ಮಾಡಿ ನೀವು ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತವೆ ಕೋಡ್ಬಳೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಕರೀರಿ. ನೀವು ಒಂದು ಸ್ವಲ್ಪನೇ ಲೇಟ್ ಆಗುತ್ತೆ ಇದು, ಯಾಕೆಂದರೆ ಐ ಫ್ಲೇಮ್ ಇಟ್ಬಿಟ್ರೆ ಸೀದಂಗೆ ಆಗುತ್ತೆ, ಒಳಗಡೆ ಎಲ್ಲ ಮೆತ್ತಗಿರುತ್ತೆ. ನಾವೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಕರಿಯೋದೊಂದು ಸ್ವಲ್ಪ ಲೇಟಾಗಿ ಗಟ್ಟಿ ಅಂದರೆ ಕಟುಮ್ ಅನ್ನೋ ರೀತಿಯಲ್ಲಿ ಗಟ್ಟಿ ಬಂದುಬಿಡ್ತಾವೆ ಕೋಡ್ಬಳೆ. ಹಾಗಾಗಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಈ ಒಂದು ಕೋಡ್ಬಳೆಯನ್ನು ಕರೀರಿ. ಎಲ್ಲ ಕರಿತಾ ಇದು ಎಲ್ಲ ಅಂದರೆ ನಮಗೆ ಹೇಗೆ ಇವು ಆಗಿದ್ದಾವೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಈ ಎಣ್ಣೆ ಎಲ್ಲನೂ ಸಹ ಈ ನೊರೆ ಟೈಪ್ ಎಲ್ಲ ಬರ್ತಾ ಇರುತ್ತೆ ನೋಡಿ, ಗುಳ್ಳೆ ಟೈಪು. ಆ ಗುಳ್ಳೆ ಅನ್ನುವಂಥದ್ದು ಎಲ್ಲನೂ ಸಹ ಕಡಿಮೆ ಆಗಿ ಈ ಒಂದು ಕೋಡ್ಬಳೆ ಅನ್ನುವಂಥದ್ದು ಲಾಸ್ಟಲ್ಲಿ ತಳಕ್ಕೆ ಅಂದರೆ ಬಾಣಲಿ ಏನಿರುತ್ತೆ ನೋಡಿ, ಆ ಬಾಣಲಿ ತಳದಲ್ಲಿ ಅವು ಕೋಡ್ಬಳೆ ಹೋಗ್ತವೆ. ಆಗ ಆಗಿದ್ದಾವೆ ಅಂತಂದು ಹೇಳ್ಬಿಟ್ಟು ನಾವು ತೆಗಿಬೋದು. ಆಮೇಲೆ ಅಷ್ಟರಲ್ಲಿ ಒಂದು ಕಲರು ಅಷ್ಟೇ, ಒಂದು ಕಲರು ಚೇಂಜ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಈಗ ಎಲ್ಲನೂ ಸಹ ಆಗಿದ್ದಾವೆ ನೋಡಿ, ಈ ರೀತಿ ಕಲರಲ್ಲಿ ಇದ್ದಾಗಲೇ ತೆಗೆದುಬಿಡಿ. ಆಮೇಲೆ ಜಾಸ್ತಿನೂ ಗೋಲ್ಡನ್ನು ಅಂದರೆ ಜಾಸ್ತಿ ಕಲರ್ ಇದಾಗ ತನಕ ಬಿಡೋದಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇವು ಬಿಸಿ ಇರ್ತವೆ ನೋಡಿ, ನಾವು ತೆಗೆದಿದ್ದಾದಮೇಲೆ ಆ ಬಿಸಿ ಇದ್ದಾಗ ಏನಾಗುತ್ತೆ ಅಂದರೆ ಅವು ಇನ್ನೊಂದು ಸ್ವಲ್ಪನೂ ತಣ್ಣಗಾಗೋದ್ರೊಳಗೆ ಇನ್ನೊಂದು ಸ್ವಲ್ಪನೂ ಫ್ರೈ ಆಗ್ತಾ ಇರ್ತವೆ. ಹಾಗಾಗಿಬಿಟ್ಟು ನಾವು ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ತೆಗೆದ್ವಿ ಅಂದರೆ ಹಾಗೆ ನಾವು ಬೇಸನಲ್ಲಿ ಅಥವಾ ನಾವು ಪಾತ್ರೆಯಲ್ಲಿ ಎತ್ತಿಡ್ತೀವಿ ನೋಡಿ, ಹಾಗೆ ಎತ್ತಿಟ್ಟಾಗಲೂ ಅವು ಇನ್ನೊಂದು ಸ್ವಲ್ಪ ಡೀಪ್ ಫ್ರೈ ಆಗಿಬಿಡ್ತವೆ. ಹಾಗಾಗಿಬಿಟ್ಟು ನೋಡಿಕೊಂಡು ಕರೀರಿ ನೀವು. ನೋಡಿ ಈಗ ಒಂದು ಎರಡನೇ ಒಂದು ರೌಂಡಿಂದನೂ ಸಹ ನಾನು ಮಾಡಿಕೊಂಡು ಕರಿತಾ ಇದ್ದೀನಿ. ಈ ನಿಮಗೆ ಗೊತ್ತಾಗುತ್ತೆ ನೋಡಿ, ತೋರಿಸ್ತೀನಿ. ಈ ರೀತಿ ಎಲ್ಲ ಆದಮೇಲೆ ತಳ ಅಂದರೆ ಅವು ಬಾಣಲಿ ಕೆಳಗಡೆ ಕೂತ್ಬಿಡ್ತವೆ. ಅವು ಆಗಿರೋಂಥವು ಕೆಳಗಡೆ ಹೋಗ್ತವೆ. ಆಮೇಲೆ ಕೆಳಗಡೆ ಹೋಗಿದ್ದಾದ್ಮೇಲೆ ಎಲ್ಲನೂ ಸಹ ಮೇಲ್ಗಡೆ ತೇಲೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆಗ ಆಗಿದ್ದಾವೆ ಅಂದ್ಬಿಟ್ಟು ಈ ಒಂದು ಕಲರಲ್ಲೇ ತೆಗೀರಿ ನೀವು. ಈ ಕಲರಲ್ಲಿ ತೆಗೆದ್ರೇ ಸಾಕು, ಅವು ತುಂಬಾ ಒಂದು ಕಲರ್ ಬಂದಿರುತ್ತೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕಲರ್ ಇದ್ದಾಗಲೇ ತೆಗಿಬೇಕಾಗುತ್ತೆ. ಯಾಕೆ ಲಾಸ್ಟಲ್ಲಿ ಇನ್ನೂ ಸ್ವಲ್ಪನೇ ನಾವು ಕಲರ್ ಬರಲಿ ಅಂತ ಬಿಟ್ವಿ ಅಂದರೆ ಅದು ಬಿಸಿ ಎಷ್ಟೊತ್ತು ಬಿಸಿ ಇರುತ್ತೋ ಅಲ್ಲಿ ತನಕನೂ ಸಹ ಇವು ಫ್ರೈ ಆಗ್ತಾನೆ ಇರ್ತವೆ. ಹೊರಗಡೆ ತೆಗೆದ್ರೂ ಅಷ್ಟೇ ಫ್ರೈ ಆಗ್ತಾ ಇರ್ತವೆ. ಹಾಗಾಗಿಬಿಟ್ಟು ಏನಾಗುತ್ತೆ ಅಂದರೆ ಸೀದಿದಾವೇನೋ ಅನ್ನೋ ಥರ ಸ್ಮೆಲ್ ಆಗಿರ್ಬೋದು ಅಥವಾ ಟೇಸ್ಟ್ ಆಗಿರ್ಬೋದು ಬಂದುಬಿಡುತ್ತೆ. ಹಾಗಾಗಿಬಿಟ್ಟು ಈ ರೀತಿ ಕಲರ್ ಇದ್ದಾಗಲೇ ತೆಗೀರಿ ನೀವು. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾವು ಈ ಥರನೇ ನಾವು ಒಂದು ವಾರಕ್ಕೆ ಒಂದು ಸತಿ ನಾವು ಮಾಡಿ ನಾವು ಒಂದು ಡಬ್ಬಿಯಲ್ಲಿ ಹಾಕಿ ಇರಿಸ್ಕೊಂಡ್ರೆ ಮನೆಯಲ್ಲಿ ಮಕ್ಕಳಿದ್ರಂದ್ರೇ ಮಕ್ಕಳಿಗೂ ಸಹ ಕೊಡ್ಬೋದು, ಅಥವಾ ನಮಗೂ ಅಷ್ಟೇ ದೊಡ್ಡವ್ರಿಗೂ ಒಂದು ಟೇಸ್ಟಿಯಾಗಿ, ಒಂದು ಹೆಲ್ದಿಯಾಗಿ, ಒಂದು ಏನು ಹೇಳ್ತೀವಿ ಕುರು ಬಾಯಿಗೆ ತಿನ್ನೋದಕ್ಕೆ ಚೆನ್ನಾಗಿ ಒಂದು ಟೇಸ್ಟಿಯಾಗಿರುವಂಥ ಒಂದು ಕೋಡ್ಬಳೆಯನ್ನು ತಿನ್ಬೋದು ನಾವು. ಆಮೇಲೆ ನಾವು ಹೊರಗಡೆ ತಂದಿರುವಂಥದ್ದು ಹೇಗಿರುತ್ತೆ ಏನೋದು ಸಹ ಗೊತ್ತಿರೋದಿಲ್ಲ, ಯಾವ ರೀತಿ ಮಾಡಿರ್ತಾರೆ, ಆಮೇಲೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಅನ್ನೋದು ಸಹ ನಮಗೆ ಗೊತ್ತಿರೋದಿಲ್ಲ ನೋಡಿ. ಹಾಗಾಗಿ ಆದಷ್ಟು ಬೇಕ್ರಿ ಐಟಮ್ಸ್ಗಳಾಗಿರ್ಬೋದು ಅಥವಾ ಹೊರಗಡೆ ಒಂದು ತಿಂಡಿಗಿಂತ ನಾವು ಮನೆಯಲ್ಲೇ ಮಾಡಿಕೊಂಡು ಒಂದು ತಿನ್ನೋದು ಬೆಸ್ಟ್ ಅಂತ ನನ್ನ ಒಂದು ಭಾವನೆ. ಮನೆಯಲ್ಲಿ ಅಷ್ಟೇ ಇವನ್ನ ಕರೆದಾಗಲೂ ಅಷ್ಟೇ ಇವೇನು ಜಾಸ್ತಿ ಎಣ್ಣೆ ಹೀರೋದಾಗಿರ್ಬೋದು ಅಥವಾ ಏನೂ ಆಗೋದಿಲ್ಲ, ಮಾಡೋದಷ್ಟೇ ಏನು 1 ಅವರ್ ಟೈಮ್ ಆಗುತ್ತೆ ಅಷ್ಟೇ. ನಾನು ಏನು ಈ ಅಳತೆಯಲ್ಲಿ ತೊಗೊಂಡಿದ್ನೋ ಅಷ್ಟು ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಸಹ ಮಾಡ್ಬೋದು. ಏನು 1 ಗಂಟೆ ಅಥವಾ ಒಂದು ಅಥವಾ 1.5 ಅವರಲ್ಲಿ ಈ ರೀತಿ ಒಂದು ಟೇಸ್ಟಿಯಾದಂಥ ಕೋಡ್ಬಳೆನ ಮಾಡ್ಬೋದು ನೋಡಿ. ಲಾಸ್ಟಲ್ಲಿ ಈ ರೀತಿಯಲ್ಲಿ ಆಗಿದ್ವು ಇವು. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು. ಒಂದು ತಣ್ಣಗಾದ್ಮೇಲೆ ಇವು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಇವತ್ತು ಮಾಡಿದ್ದು ನಾಳೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿ ಟೇಸ್ಟಿ ಇರುತ್ತೆ. ಇವು ಬಿಸಿ ತಿನ್ನೋದಕ್ಕಿಂತ ತಣ್ಣಗಾಗಿ ಆದಮೇಲೆ ತಿಂದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ. ಸ್ಟ್ರೆಚ್ಚರ್ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು ಅಂಗಡಿಯಲ್ಲಿ ಇದೇ ರೀತಿಯೇ ಇರ್ತವೆ ನೋಡಿ ಕಲರು. ಒಂದು ಮುರಿದು ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಹಾಗೇ ಎಂದು ಕಟ್ಟಾಗುತ್ತೆ. ಆಮೇಲೆ ಒಳಗಡೆ ಎಲ್ಲ ಸಹ ಟೊಳ್ಳು ಒಂಥರ ಗರಿಯನ್ನಾಗಿ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮನೆಯಲ್ಲೂ ಅಷ್ಟೇ ಎಲ್ಲರೂ ಸಹ ಇಷ್ಟಪಟ್ಟು ತಿಂದರು ಅಂತ ಹೇಳ್ಬೋದು ಸ್ನೇಹಿತರೆ. ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂದರು. ನೀವು ಒಂದ್ಸಾರಿ ಟ್ರೈ ಮಾಡಿ ಹೇಗಿದೆ ಏನು ಕೋಡ್ಬಳೆ ಹೇಗೆ ಬಂದವು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.